ಮಾಯಿ ಸ್ವಲ್ಪ ಹೊತ್ತು ಕೂತಿರಿ. ನನ್ನ ಗೋಪುಗೆ ತಿಂಡಿ ತರ ಕೇಳ್ತೀನಿ. ತಿಂಡಿ ತಿಂದ್ಬಿಟ್ಟು ರೆಸ್ಟ್ ಮಾಡ್ಕೊಳ್ಳಿ. ಅಲ್ಲ ಮಾಯಿ, ಈ ಹರಕೆ ಉಪವಾಸ ಅಂತೆಲ್ಲ ಮಾಡಿ ಯಾಕೆ ಆರೋಗ್ಯ ಹಾಳು ಮಾಡ್ಕೋತೀರಾ? ಹಾ, ನಿನ್ನ ಆರೋಗ್ಯ ವೃದ್ಧಿ ಆಗ್ಲಿ ಅಂತ ಉಪವಾಸ ಮಾಡಿದೆ ಪ್ರದ್ಯುಮ್ನ. ಆದ್ರೆ ಪ್ರಯೋಜನ ಆಗ್ಲಿಲ್ಲ. ನೀನೇ ಹೋಮದಿಂದ ಎದ್ದು ಹೋದ್ಯಲ್ಲ. ಇನ್ನೂ ಸಿಟ್ಟ ನನ್ನ ಮೇಲೆ? ಗೊತ್ತಿಲ್ಲ ಪ್ರದ್ಯುಮ್ನ, ಆದ್ರೆ ಸಂಕಟ ಮಾತ್ರ ಆಗ್ತಾ ಇದೆ. ಸಾರಿ ಮಾಯಿ. ಸಾರಿ ಕೇಳಿದ ತಕ್ಷಣ ಮಾಡಿರೋ ತಪ್ಪು ಸರಿಯಾಗೋ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಪ್ರದ್ಯುಮ್ನ. ಆದ್ರೆ ಇದು ವಾಸ್ತವ. ಕನಸುಗಳು ಮುರಿಯತ್ತೆ ಹೊರತು ನನಸಾಗೋದು ಕಷ್ಟ. ನನಗೇನೂ ಆಗಲ್ಲ ಮಾಯಿ. ಒಂದೇ ಒಂದು ಹೋಮದ ಮೇಲೆ ನನ್ನ ಭವಿಷ್ಯ ನಿಂತಿಲ್ಲ. ಪ್ರಶ್ನೆ ಹೋಮದ್ದಲ್ಲ ಪ್ರದ್ಯುಮ್ನ. ಹೋಗ್ಲಿ ಬಿಡು, ನಿನಗೆ ಅರ್ಥ ಮಾಡಿಸೋ ಶಕ್ತಿ ನನಗಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನನಗೇನೂ ಆಗಲ್ಲ ಮಾಯಿ. ಆರಾಮಾಗಿರ್ತೀನಿ. ಜಾಸ್ತಿ ಯೋಚನೆ ಮಾಡಬೇಡಿ, ರೆಸ್ಟ್ ತಗೊಳ್ಳಿ. ಏನ್ ಮಾಯಿ ಅದು? ಕನಸುಗಳು ಮುರಿಯತ್ತೆ ಅಂತ ಹೇಳಿದ್ನಲ್ಲ, ಅದರ ಶುರು ಇದು. ನನಗೆ ತುಂಬಾ ಮುಖ್ಯವಾದ ವಸ್ತು ಪ್ರದ್ಯುಮ್ನ. ಅಲ್ಲ, ಒಡೆದೋಗಿದೆ. ಹೌದು. ಸರಿ ಮಾಡ್ಕೊಳ್ಳ? ಏನು ಪ್ರಯೋಜನ ಆಗಲ್ಲ ಪ್ರದ್ಯುಮ್ನ. ಒಡೆದಿರೋದು ಕೂಡ್ಸಕ್ಕಾಗಲ್ಲ. ಕೂಡ್ಸಿದ್ರೂ ಗೆರೆಗಳ ಹಾಗೆ ಉಳ್ಕೊಳ್ತವೆ. ಯಾವಾಗ್ಲೂ ನೆನಪಿಸ್ತಾ ಇರುತ್ತೆ ಒಡೆದೋಗಿದೆ ಅಂತ. ಇರ್ಬೋದು ಮಾಯಿ, ಆದ್ರೆ ಸರಿ ಮಾಡೋದ್ರಿಂದ ಬೇರೆ ಏನಾದ್ರೂ ಉಪಯೋಗ ಆಗ್ಬೋದಲ್ವಾ? ನಿಮ್ಗೆ ಇಂಪಾರ್ಟೆಂಟ್ ಅಂತಾನೂ ಹೇಳ್ತಾ ಇದ್ದೀರಾ. ಈ ಗೋಲ ಸರಿಯಾದ್ರೆ ಪ್ರದ್ಯುಮ್ನನ್ನ ಕರ್ಕೊಂಡು ಹೋಗಕ್ ಬಂದಿರೋರು ಯಾರು ಅಂತ ಗೊತ್ತಾಗ್ಬೋದೇನೋ. ಮಾಯಿ, ಅದನ್ನ ಸರಿ ಮಾಡಿಸ್ಲಾ? ನಿಮಗೆ ಒಪ್ಪಿಗೆ ಇದ್ರೆ? ಆಮ್ರಪಾಲಿ, ನಂಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀನ್ ಬರಲ್ಲ ಅಂತ ಎಲ್ರು ಹೇಳ್ತಿದ್ರು. ಪರಮಿಸ ಮಾಡಿದೆನಲ್ಲ ಪುಟಾಣಿ, ಮಾತು ಮುರಿಯುವವಳಲ್ಲ ಈ ಆಮ್ರಪಾಲಿ. ನಾನ್ ಹೇಳಿಲ್ವಾ ಆಮ್ರಪಾಲಿ ಪ್ರಾಮಿಸ್ ಮಾಡಿದ್ರೆ ಅದನ್ನ ಮುರಿಯಲ್ಲ ಅಂತ? ಹೇಗೆ ವಾಪಸ್ ಬಂದೆ ನೀನು? ಒಬ್ಬ ಮಹಾಪುರುಷ ನನ್ನನ್ನು ಇಲ್ಲಿಗೆ ಕರೆತಂದರು. ವಾಚ್ ಮಹಾಪುರುಷ. ನನ್ಗೇನು ಅರ್ಥ ಆಗ್ತಿಲ್ಲ. ಇವಳು ದಿನದಿಂದ ದಿನಕ್ಕೆ ದೊಡ್ಡ ಪ್ರಶ್ನೆನೇ ಆಗ್ತಾ ಇದ್ದಾಳೆ. ಯಾರಿವಳು? ಈ ಮನೆಗೆ ಯಾಕೆ ಬಂದಿದ್ದಾಳೆ? ನನ್ಗೆ ಇವಳ ಬಗ್ಗೆ ಏನೂ ಗೊತ್ತಿಲ್ಲ. ಒಳ್ಳೇದಲ್ಲ. ಮೊದ್ಲು ಇವಳ ಬಗ್ಗೆ ತಿಳ್ಕೋಬೇಕು. ಏನಾಯ್ತು ಇವಳಿಗೆ? ಓ ಆಮ್ರಪಾಲಿ, ಆರಾಮಾಗಿ ಬಂದ್ರಾ? ಅಣ್ಣ, ಆಕ್ಚುಲಿ ಅದು ಏನಾಯ್ತಂದ್ರೆ ಏನಾದ್ರೂ ತೊಂದರೆ ಆಯ್ತಾ?
ಏನಾಗಿಲ್ಲ ಪ್ರದ್ಯುಮ್ನ, ಇವರೆಲ್ಲ ತರ್ಲೆಗಳು, ನಿನ್ಗೆ ಗೊತ್ತಿದೆ ಅಲ್ವಾ? ಆನ್ಯಾ, ಮನೆಯಲ್ಲಿ ಇನ್ನಷ್ಟು ಜಗಳ ಆಗುತ್ತೆ, ಸುಮ್ಮನಿರು. ಇದೇ ನನ್ನ ಮನೆ. ತಂದೆಯವರು ನನ್ನನ್ನು ಸಂಪರ್ಕಿಸುವವರೆಗೂ ಇದೇ ನನ್ನ ಮನೆ. ಇವರೆಲ್ಲರೂ ನನ್ನವರು. ಇವರ ಸಂರಕ್ಷಣೆ ನನ್ನ ಧರ್ಮ. ನೀನು ಒಳ್ಳೆ ಕೆಲಸ ಮಾಡ್ದೆ ಈಶ್ವರಿ. ನಿಂಗೋಸ್ಕರ ಮಾಡ್ದೆ ಅಣ್ಣ. ನನಗೋಸ್ಕರನಾ? ಹೌದಣ್ಣ, ನಿನ್ ಕಷ್ಟ ನನ್ನ ಕೈಲಿ ನೋಡಕ್ಕಾಗ್ಲಿಲ್ಲ. ಆಮ್ರಪಾಲಿ ಕಂಡ್ರೆ ನಿಂಗೆ ಸಿಟ್ಟಿತ್ತು ಅಂತ ನನಗ್ ಗೊತ್ತು, ಅದಕ್ಕೆ ಹೀಗ್ ಮಾಡ್ದೆ. ನಮ್ಮ ಮನೆ ಹೆಸರು ಹಾಳು ಮಾಡ್ತಾ ಇದ್ಲ ಅವಳು. ಅವತ್ತು ಪಾರ್ಟಿಗೆ ಬಂದಿದ್ದ ಜನ ಹೆಂಗ್ ಮಾತಾಡ್ತಾ ಇದ್ರು ನೀನ್ ಕಿವಿಗ್ ಬಿತ್ತೋ ಏನೋ ಗೊತ್ತಿಲ್ಲ. ಅರಸು ಕುಟುಂಬದ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ರು ಗೊತ್ತಾ? ಅವಳು ಎಲ್ಲಿ ಹೋಗ್ಲಿ ಬರ್ಲಿ ನಮಗ್ ಅವಮಾನನೇ ಮಾಡ್ತಾ ಇದ್ದಿದ್ದ ಅವಳು. ಈಗ ತಲೆ ಬಿಸಿ ಇಲ್ಲ ಬಿಡಣ್ಣ, ಅವಳೇ ಇಲ್ಲ, ಇನ್ ಯಾವ ಅವಮಾನನೂ ಇಲ್ಲ. ಥ್ಯಾಂಕ್ ಯು ಈಶ್ವರಿ. ನಿನ್ನಂತ ತಂಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ. ಇದೊಂದ್ ಸಣ್ಣ ಕೆಲ್ಸ ಅಣ್ಣ, ಇದಕ್ಕೆಲ್ಲ ಪುಣ್ಯ ಅಂತ ಯಾಕೆ ಹೇಳ್ತೀಯ? ಮಮ್ಮ, 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 ಇಲ್ಲಿದ್ಯಾ ನೀನು? ಏನಾಯ್ತು ಯುಕ್ತಿ, ಯಾಕೆ ಹೋಗ್ತಿದ್ಯಾ? ಐ ಆಮ್ ಸೋ ಆಂಗ್ರಿ ಮಮ್ಮ, ನಂಗೆ ತುಂಬಾ ಕೋಪ ಬರ್ತಾ ಇದೆ. ಏನಾಯ್ತು ಯುಕ್ತಿ? ಅವಳು ವಾಪಸ್ ಬಂದಿದ್ದಾಳೆ. ಅವಳು ಅಂದ್ರೆ? ಅವಳೆ ಆಮ್ರಪಾಲಿ. ವಾಪಸ್ ಬಂದಳ? ಹೇಗ್ ಬಂದ್ಲು? ಗೊತ್ತಿಲ್ಲ ಮಮ್ಮ, ಕೇಳಿದ್ರೆ ಏನೇನೋ ನಾನ್ ಸೆನ್ಸ್ ಮಾತಾಡ್ತಾ ಇದ್ದಾಳೆ. ಎಲ್ಲ ಹಾಳಾಯ್ತು ಮಮ್ಮ. ಈಗ ಪ್ರದ್ಯುಮ್ನ ಅವಳ ಹತ್ರನೇ ಮಾತಾಡ್ಕೊಂಡಿರ್ತಾನೆ, ನನ್ನ ಬ್ಯಾಡ್ ಆಗಿ ಟ್ರೀಟ್ ಮಾಡ್ತಾನೆ. ಯುಕ್ತಿ, ನೀನು ಈ ಅರಸು ಕುಟುಂಬದ ಮಗಳು. ಅವಳು ಬೀದಿಲ್ ಸಿಕ್ಕ ಬಿಕಾರಿ. ಅವಳು ನಿನಗೆ ತೊಂದರೆ ಮಾಡ್ತಾಳೆ ಅಂದ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಯುಕ್ತಿ, ನೀನೇನು ಯೋಚನೆ ಮಾಡಬೇಡ. ನಾನು ಈ ಮನೇಲಿರುವಾಗ ಅವಳಿಂದ ನಿನಗೆ ಯಾವ ತರ ತೊಂದರೆನೂ ಆಗಲ್ಲ. ಅವಧೂತ್ರೆ, ಅವಧೂತ್ರೆ ನಿಂತ್ಕೊಳ್ಳಿ. ಅವಧೂತ್ರೆ ನಿಂತ್ಕೊಳ್ಳಿ. ಅವಧೂತ್ರೆ, ನೀವು ಇಲ್ಲಿ? ನೀವು ಮುರುಡೇಶ್ವರದಲ್ಲಿ ಇದ್ರಲ್ವಾ? ಹೌದು. ಯಾಕೆ ಮತ್ ಮಾತಾಡ್ಸ್ಲಿಲ್ಲ ನನ್ನ? ನೀವು ನಿಮ್ಮನ್ನ ನೋಡ್ದೆ ನಾನು ನಿಮ್ಮನ್ನ ನೋಡಿದೆ ಶಾಂತಾದುರ್ಗ ಅರಸ್, ಆದರೆ ಮಾತನಾಡುವುದಕ್ಕೆ ಏನು ಉಳಿದಿಲ್ಲ. ಹಾಗನ್ಬೇಡಿ ಅವಧೂತ್ರೆ. ನಾನು ಅಂದುಕೊಂಡಾಗ ಅನ್ನೋದಕ್ಕೆ, ನೀವು ಬೇಡವೆಂದಾಗ ಅನ್ನದೇ ಇರೋದಕ್ಕೆ ಮಾತು ನನ್ನದಲ್ಲ ತಾಯಿ, ಎಲ್ಲ ಅವನದ್ದು. ನಾಲಿಗೆ ಮಾತ್ರ ನನ್ನದು. ಕಣ್ಣಿಗೆ ಕತ್ಲೆ ಬಂದಾಗ ಆಗಿದೆ ಅವಧೂತ್ರೆ. ಹೋಮ ಪೂರ್ಣಾಹುತಿಗೆ ಮುಂಚೆನೆ ನಿಂತು ಹೋಯ್ತು. ನೀವ್ ಕೊಟ್ಟಿದ್ ಗೋಲದಲ್ಲಿ ಹೊಗೆ ಕಪ್ಪಾಯ್ತು, ಗೋಲನೆ ಒಡೆದು ಹೋಯ್ತು. ದಾರಿ ತೋರ್ಬೇಕು, ನೀವು ಸಹಾಯ ಮಾಡ್ಬೇಕು. ಸಹಾಯ? ಹೌದು ಅವಧೂತ್ರೆ, ಗೋಲನ ಕೂಡಿಸ್ಕೊಡಿ. ಗೋಲ ಕೂಡಿಸಿದ್ರೆ ಭವಿಷ್ಯ ಬದಲಾಗುತ್ತಾ? ಆಗಬೇಕಾದ್ದು ಆಗಿಯೇ ತೀರುತ್ತೆ. ಹಾಗನ್ಬೇಡಿ ಅವಧೂತ್ರೆ, ಇದಕ್ಕೇನಾದ್ರೂ ಪರಿಹಾರ ಇರ್ಲೇಬೇಕು. ಪರಿಹಾರ ಇದೆ ಅನ್ನೋದಾದ್ರೆ ನಡೀತಾ ಇರೋದು ಸಮಸ್ಯೆ ಅಂತಾಗುತ್ತಲ್ವಾ? ಆದರೆ ನಡೀತಾ ಇರೋ ಪ್ರತಿಯೊಂದು ವಿಷಯನೂ ಅವನ ಲೀಲೆ. ಸಮಸ್ಯೆನೇ ಇಲ್ಲ ಅಂದ ಮೇಲೆ ಪರಿಹಾರ ಯಾಕೆ ಬೇಕು ಶಾಂತದುರ್ಗ ಅರಸ್? ನನ್ನ ಕೆಲಸ ಎಚ್ಚರಿಸುವುದು ಅಷ್ಟೇ. ಭೈರವ ಹೇಳ್ತಾನೆ, ಹೋಗು ಎಚ್ಚರಿಸು ಎಬ್ಬಿಸು ಅಂತ, ಅವರಿಗೆ ಆಗೋ ವಿಷಯ ಹೇಳು ಅಂತ. ನಾನ್ ಹೇಳ್ತೀನಿ ಅಷ್ಟೇ, ಆದರೆ ಅದನ್ನ ಬದಲಾಯಿಸೋ ಶಕ್ತಿ ನನಗಿಲ್ಲ. ನೀವ್ ಕೊಟ್ಟಿರೋ ಎಚ್ಚರಿಕೆ ನನ್ನ ಮನೆ ಸುಡ್ತಾ ಇದೆ ಅವಧೂತ್ರೆ. ನನ್ನ ಎಚ್ಚರಿಕೆಯಿಂದ ಮನೆ ಸುಡ್ತಾ ಇಲ್ಲ ತಾಯಿ, ಮೊದಲೇ ಸುಡ್ತಾ ಇತ್ತು.
ನಾನು ಬೆರಳು ಮಾಡಿ ತೋರಿಸಿದೆ ಅಷ್ಟೇ. ಬೆಂಕಿ ಹೊರಗಿಂದಲ್ಲ, ಒಳಗಿಂದು. ನಿನ್ನ ಮನೆಯವರು ಸೆರಗಿನಲ್ಲಿ ಕೆಂಡದಂತ ರಹಸ್ಯವನ್ನು ಕಟ್ಟಿಕೊಂಡು ಓಡಾಡ್ತಿದ್ದಾರೆ. ಅದೇ ಈ ಮನೆನ ನಿನ್ನ ಮನಸ್ಸನ್ನ ಸುಡ್ತಾ ಇರೋದು. ಮನೆ ತುಂಬಾ ಗುಟ್ಟಿನ ಹೊಗೆ, ಅದಕ್ಕೆ ನಿಮಗೆ ಯಾರಿಗೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಾವ ಗುಟ್ಟು? ಯಾರು ಮುಚ್ಚಿಡ್ತಾ ಇದ್ದಾರೆ? ಕಾಯಬೇಕು. ಒಂದು ದಿನ ಸತ್ಯ ತಾನಾಗೆ ದರ್ಶನ ಕೊಡುತ್ತೆ. ಅಲ್ಲಿಯವರೆಗೂ ಕಾಯಲೇಬೇಕು. ಅದರ ಬೆನ್ನು ಹತ್ತಿ ಹೋಗಬೇಡ ತಾಯಿ. ಶನಿ ನಿನ್ನ ಹೆಗಲೇರುತ್ತಾನೆ. ಆ ಭೈರವ ನಿನ್ನನ್ನು ಕಾಪಾಡಲಿ. ಇವಾಗೇನು ಹೇಳ್ತೀಯೋ ಇಲ್ವೋ? ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಬೆಟ್ ಸೋತಿದ್ಯಾ? ಅದ್ರ ಪ್ರಕಾರ ನಾವೇನ್ ಹೇಳಿದ್ರು ಮಾಡ್ಬೇಕು. ಏನ್ ಮಾಡ್ಬೇಕು? ಸಿಂಪಲ್. ಮಾಯಿ ಹತ್ರ ಹೋಗು. ದೇವಸ್ಥಾನಕ್ಕೆ ಹೋಗಿದ್ದಾಗ ಒಂದು ಸೀಕ್ರೆಟ್ ಆಗಿ ನಿಶ್ಚಿತಾರ್ಥ ಆಗ್ಬೇಕಿತ್ತು ಅಂತ ಹೇಳು. ಮಾಯಿ, 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 ಎಲ್ಲಿ ಹೋದ್ರು ಮಾಯಿ? ಆಚ್! ಗೋಪು, ಬಾಯಿಲಿ. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿ ಡಸ್ಟ್ಬಿನ್ ಹಾಕು. ಮಾಯಿ ಹತ್ರ ಮಾತಾಡ್ತಾ ಇದ್ರೆ ಈ ಬ್ಲಡಿ ಕಪ್ಪಿಸೇನ ನನ್ನ ಬಿಡಲ್ಲ. ಇರ್ಲಿ, ಕಾಯ್ತೀನಿ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಮಾಯಿ, ಅದು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನಗ್ ಮಾತಾಡೋ ಮನ್ಸಿಲ್ಲ, ನಡಿ. ಇನ್ ನನ್ ವಸ್ತು ಇತ್ತು. ಓ, ಇದಾ? ಗೋಪುಗ್ ಹೇಳಿ ಕ್ಲೀನ್ ಮಾಡ್ಸಿದೀನಿ. ಕ್ಲೀನ್ ಮಾಡಿಸಿದ್ಯಾ? ಯಾವಾಗ ತಗೊಂಡೋದ? ಈಗ ಜಸ್ಟ್ ತಗೊಂಡೋದ.